ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಗ್ರಾಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಭೇಟಿಗೆ ಸಂಬಂಧಿಸಿದಂತೆ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ರೆಫರ್ ಮಾಡ್ಬಿಡ್ತಾರೆ ಬೇರೆ ಬೇರೆ ಪ್ರೈವೇಟ್ ಆಸ್ಪತ್ರೆಗಳಿಗೆ. ಸೊ ಅಂಥದಕ್ಕೆ ಏನು ಮಾಡಿದೀವಿ ನಾವೀಗ, ಅವ್ರಿಗೇನು ಅಗತ್ಯ ಇರುವಂಥ ಎಕ್ವಿಪ್ಮೆಂಟ್ ಏನು ಬೇಕು ಅದನ್ನ ಕೊಡ್ಸೋಣ. ನಮ್ಮ ಒಬ್ಬ ಆರ್ಥೋಪೆಡಿಕ್ ಡಾಕ್ಟರ್ ಇದ್ರೆ ಅವ್ರಿಗೆಲ್ಲ ಕೊಡ್ಸೋಣ. ಮತ್ತೆ ನಮ್ಮಲ್ಲಿರುವಂಥ ಕೇಂದ್ರದ ಒಂದು ಟೀಮ್ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದ ಉದ್ಘಾಟನೆಗೆ ಆಗಮಿಸಿದ ಆರೋಗ್ಯ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರನ್ನ ಗ್ರಾಮಸ್ಥರು ಹಾಗೂ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ತೀವ್ರವಾಗಿ ಪ್ರಶ್ನಿಸಿದರು. नमो वयं वै श्रवणाय कुर्महे समय कामान् कामकामाय समय कामान् कामकामाय कामे ಅವ್ರಿಗೆ ಜಾಗ ಇಲ್ಲ, ಅವ್ರಿಗೊಂದು ಇನ್ವಿಟೇಷನ್ ಇಲ್ಲ. ಆರ್ಸಿ ಅಪ್ಪೋಜಪ್ಪ ಅನ್ನೋರು 4 ಎಕರೆ ದಾನ ಮಾಡಿದ್ದಾರೆ. ಅವ್ರನ್ನ ಇನ್ವೈಟ್ ಮಾಡಿಲ್ಲ. 25-30 ಕೋಟಿ ಅಷ್ಟು ದಾನ ಮಾಡಿದ್ದಾರೆ. ಅಂತವ್ರಿಗೆ ಇನ್ವೈಟ್ ಮಾಡಿಲ್ಲ. ಇನ್ನೆಂತ ಸರ್ಕಾರ ಒಂದು ಸ್ಟೇಜ್ ಓಪನಿಂಗ್ ಆದ್ಮೇಲೆ ಒಂದು ಸ್ಟೇಜ್ ಪ್ರೋಗ್ರಾಮ್ ಮಾಡೋದು. ಈ ರೀತಿಯಾಗಿ ರಾಜಕೀಯ ದ್ವೇಷ ಮಾಡುವುದು ಸರಿಯಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅವರದು ಇವತ್ತು ಟೇಪ್ ಕತ್ತರಿಸ್ತಾ ಇರೋದು. ಅವ್ರನ್ನ ಗೌರವಿತವಾಗಿ ಹೋಗಿ DH ಕರೆದಿಲ್ಲ ಅಂದ್ರೆ ಅದಕ್ಕೊಂದು ಬೆಲೆ ಇದೆಯಾ? ಅಲ್ಲ, ಬೆಲೆ ಇದೆ ಹೇಳಿ. ಇವತ್ತು ಮಾನ್ಯ ಮಾಧ್ಯಮ ಮಿತ್ರರು ನೀವೆಲ್ಲ ಇದ್ದೀರಿ ಅಲ್ಲ, ಅವರು ಒಂದು ಗೌರವಿತವಾಗಿ ಅವ್ರನ್ನ ಕರೆದಿಲ್ಲ. ಇವತ್ತು ನಾವು ಫೌಂಡೇಶನ್ ಹಾಕ್ಬೇಕಂದ್ರೆ ಗ್ರಾಮಸ್ಥರೆಲ್ಲ ಸೇರಿ ಇಲ್ಲಿ ಒಂದು ಶಂಕುಸ್ಥಾಪನೆಗೆ ಸ್ಟೇಜ್ ಕಾರ್ಯಕ್ರಮ ಮಾಡಿದ್ರಿ. ಇವತ್ತು ಉದ್ಘಾಟನೆಗೆ ಅವ್ರನ್ನ ಕರೆದಿಲ್ಲ, ಒಂದು ಇದು ಮಾಡಿಲ್ಲ ಅಂದ್ರೆ ಅದಕ್ಕೆ ನಮಗೆ ಬೇಜಾರಾಗ್ತದೆ. ಆರೋಗ್ಯ ಕೇಂದ್ರ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಆಹ್ವಾನಿಸಿಲ್ಲ. ಇದೇ ಕಾರಣಕ್ಕೆ ಸ್ಥಳೀಯರು ಉಗ್ರ ಪ್ರತಿಭಟನೆಗೆ ಇಳಿದಿದ್ರು. ಅಷ್ಟೇ ಅಲ್ಲದೆ ಸ್ಥಳ ದಾನ ಮಾಡಿದ ಗ್ರಾಮಸ್ಥರನ್ನೂ ಸಹ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಎಂಬ ಕಾರಣದಿಂದ ಇನ್ನಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಅಲ್ಲದೆ ಅಸಮಾಧಾನಕ್ಕೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರನ್ನೂ ಸಹ ಆಹ್ವಾನಿಸದಿರುವುದು ಮತ್ತೊಂದು ಕಾರಣವಾಗಿದೆ. ಗ್ರಾಮಸ್ಥರು ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ತೀವ್ರವಾಗಿ ಪ್ರಶ್ನಿಸುತ್ತಾ ಸರಿಯಾದ ಯೋಜನೆ ಇಲ್ಲದೆ ಕಾರ್ಯಕ್ರಮ ನಡೆಸಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆ ನಂತರ ಸಚಿವರು ನಂದಿ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಉದ್ಘಾಟಿಸುವಲ್ಲಿ ತೊಡಗಿಸಿಕೊಂಡರು.